ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಾಲಯಕ್ಕೆ ನಾವು ಹೋಗಬೇಕು ಅಂದರೆ ಬ್ಯಾಂಗ್ಳೂರು BMTC ಬಸ್ ಸ್ಟಾಪಿಂದ ನಮಗೆ ದೊಡ್ಡಬಳ್ಳಾಪುರ ಡೈರೆಕ್ಟ್ ಬಸ್ ಸಿಗ್ತದೆ. ಸೊ ದೊಡ್ಡಬಳ್ಳಾಪುರ ಬಸ್ಸು ನಾವು ಹತ್ತಿದ ಮೇಲೆ ದೊಡ್ಡಬಳ್ಳಾಪುರ ಬಸ್ ಸ್ಟಾಪಲ್ಲಿ ನಮಗೆ ಇಳಿಸ್ತಾರೆ. ಸೊ ಅದೇ ಲಾಸ್ಟ್ ಸ್ಟಾಪ್ ಇರ್ತದೆ ಡೈರೆಕ್ಟ್ ಬಸ್ ಹತ್ತಿದ್ರೆ. ಸೊ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಇಳ್ಕೊಂಡ್ಮೇಲೆ ಅಲ್ಲಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ ನಮಗೆ BMTC ಬಸ್ಸು ಅಥವಾ ಶೇರ್ ಆಟೋಸ್ ಇರುತ್ತೆ. ಇಲ್ಲ ನೀವು KSRTC ಬಸ್ಸಿಂದ ಬಂದರೆ ಡಿ ಕ್ರಾಸ್ ಇರ್ತದೆ. ಡಿ ಕ್ರಾಸ್ ಇಳ್ಕೊಂಡ್ರೆ ಅಲ್ಲಿಂದ ಶೇರಿಂಗ್ ಆಟೋ ಇಲ್ಲ ಬಸ್ಸಸ್ಸು ಸಿಗ್ತದೆ. ಸೊ ಈ ದೇವಸ್ಥಾನ ಬಂದುಬಿಟ್ಟು 600 ವರ್ಷದ ಹಿಂದೆ ಅಂದರೆ 600 ಇಯರ್ಸ್ ಹಿಂದೆ ಚರಿತ್ರೆ ಇದೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಬಂದುಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಘಾಟಿಕಾಸುರ ಅಂತ ಒಂದು ರಾಕ್ಷಸನ್ನು ಇಲ್ಲಿ ಸಂಹಾರ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಆ ರಾಕ್ಷಸ ಕೇಳ್ಕೊಂಡಂತೆ ನನ್ನ ಹೆಸರು ಮೇಲೆ ಈ ಕ್ಷೇತ್ರ ಇರಬೇಕು ಅಂತ, ಅದಕ್ಕೋಸ್ಕರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾರೆ. ತದನಂತರ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಗರುಡನಿಂದ ಸರ್ಪಜಾತಿ ರಕ್ಷಣೆ ಆಗಬೇಕು ಅಂತ ಹೇಳಿಬಿಟ್ಟು ತಪಸ್ಸು ಮಾಡಿದ್ದಕ್ಕೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಮಾಡಿರೋದು. ಅದಕ್ಕೋಸ್ಕರನೇ ನೀವು ನೋಡಿ ಈ ಕ್ಷೇತ್ರದಲ್ಲಿ ನಮಗೆ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ತಾರೆ, ಹಿಂದೆ ನಮಗೆ ನರಸಿಂಹಸ್ವಾಮಿ ಕಾಣ್ತಾರೆ. ಸೊ ಹಿಂದೆ ಒಂದು ಮಿರರ್ ಇಟ್ಟಿರ್ತಾರೆ. ಆ ಮಿರರಲ್ಲಿ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ನರಸಿಂಹಸ್ವಾಮಿ. ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ, ಅದಕ್ಕೆ ನಾನು ತೆಗಿತಾ ಇಲ್ಲ. ಇಲ್ಲೊಂದು ವಿಶೇಷ ಏನಂದರೆ ಇಲ್ಲಿ ತುಂಬ ಜನ ವಿಶೇಷ ಪೂಜೆಗಳು ಮಾಡ್ತಾರೆ. ನಾಗದೋಷ, ಸರ್ಪದೋಷ, ಕುಜದೋಷ, ಇಲ್ಲ ಸಂತಾನಕ್ಕೆ ಏನಾದರೂ ಆಗಿಲ್ದಂಗೆ ತೊಂದರೆ ಆಗ್ತಾಯಿದ್ರೆ ಇಲ್ಲಿ ಬಂದು ಹೋದರೆ ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸತಿ ಖಂಡಿತ ನೀವು ಇಲ್ಲಿ ವಿಸಿಟ್ ಆಗಿ. ಸೊ ನಮಗೆ ಒಂದು 3 ಅವರ್ಸ್ ಜರ್ನಿ ತಗೋಬೋದು, 3.5 ಅವರ್ಸು. ಸೊ ಡೈರೆಕ್ಟ್ ಬಸ್ಸಸ್ಸು ಅವೈಲೇಬಲ್ ಇದೆ. ಖಂಡಿತ ಒಂದು ಸತಿ ದೇವಸ್ಥಾನಕ್ಕೆ ವಿಸಿಟ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.